ಯೋಗ ಗುರು ಬಾಬಾ ರಾಮದೇವ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಗುಣಮಟ್ಟ ಪರೀಕ್ಷೆಯಲ್ಲಿ ಪತಂಜಲಿ ಸೋನ್ ಪಾಪಡಿ ವೈಫಲ್ಯ ಸಾಬೀತಾಗಿದೆ. ಅಂದರೆ ಈ ಸೋನ್ ಪಾಪಡಿಯ ಗುಣಮಟ್ಟ ಇದೆಯಲ್ಲ, ಪತಂಜಲಿ ಬ್ರ್ಯಾಂಡಿಂದ ಬರುತ್ತಲ್ಲ ಸೋನ್ ಪಾಪಡಿ, ಒಂದು ಸಿಹಿ ತಿಂಡಿ. ಅದು ಈ ಸಿಹಿ ತಿಂಡಿ ಗುಣಮಟ್ಟ ಅಂತ ಟೆಸ್ಟ್ ಕೊಟ್ಟರೆ ಅದು ಸರಿ ಇಲ್ಲ ಅಂತ ಒಂದು ನಂಬಿಕೆ ಜನಗಳಿಗೆ ಕೆಲವು ಬ್ರ್ಯಾಂಡ್ಗಳಂತ ಹೇಳಿದ್ರೆ. ಆದರೆ ಇಲ್ಲಿ ಪರೀಕ್ಷೆಗಳಿಗೆ ಹೋದಾಗ ಇವುಗಳ ಹಣೆ ಬರಹ ಗೊತ್ತಾಗುತ್ತೆ. ಇದೇ ಪತಂಜಲಿಯ ಜೇನುತುಪ್ಪ ಕಲಬೆರಕೆ ಅಂತ ಹೇಳಿ ಜರ್ಮನಿಲಿ ಗೊತ್ತಾಯಿತು. ಭಾರತದಲ್ಲಿ ಆ ಜೇನುತುಪ್ಪದ ಗುಣಮಟ್ಟವನ್ನು ಸರಿಯಾಗಿ ಪರೀಕ್ಷೆ ಮಾಡುವಂತಹ ಲ್ಯಾಬೇ ಇರಲಿಲ್ಲ. ಅಂದರೆ ಭಾರತದ ಲ್ಯಾಬ್ಗಳಲ್ಲಿ ಪತಂಜಲಿ ಜೇನನ್ನು ಪರೀಕ್ಷೆ ಕೊಟ್ಟರೂ ಕೂಡ ಅದು ಕಲಬೆರಕೆ ಆಗಿದ್ದರೂ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇತ್ತು. ಇದನ್ನು ಜರ್ಮನಿಗೂ ನಾವು ಎಕ್ಸ್ಪೋರ್ಟ್ ಮಾಡೋಣ ಅಂತ ಪತಂಜಲಿ ಟ್ರೈ ಮಾಡ್ತಲ್ಲ, ಜರ್ಮನಿಯಲ್ಲಿ ಪರೀಕ್ಷೆ ಇಟ್ಟಾಗ ಗೊತ್ತಾಯಿತು ಇದರಲ್ಲಿ ಚೀನಾದ ಶುಗರ್ ಸಿರಪ್ಪನ್ನು ಬೆರಕೆ ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಇದಕ್ಕೆ ಬೀಟ್ರೋಟ್ ಸಿರಪ್ಪೋ ರೈಸ್ ಸಿರಪ್ಪೋ ಇದಕ್ಕೆ ಸ್ವೀಟ್ ಸಿರಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ ಅಂಥೇಳಿ ಜರ್ಮನಿಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ರಿಜೆಕ್ಟ್ ಆಗುತ್ತೆ. ಅವಾಗ ಗೊತ್ತಾಯಿತು ಪತಂಜಲಿ ಜೇನುತುಪ್ಪದ ಹಣೆ ಬರಹ. ಈಗೇನಾಗಿದೆ ಅಂದರೆ ಸೋನ್ ಪಾಪಡಿ ಇದೆಯಲ್ಲ, ಈ ಸೋನ್ ಪಾಪಡಿ ಸರಿಯಾಗಿಲ್ಲ, ಇದು ಗುಣಮಟ್ಟ ಚೆನ್ನಾಗಿಲ್ಲ, ಇದು ಒಳ್ಳೆ ಕ್ವಾಲಿಟಿಯದಲ್ಲ ಅಂತ ಗೊತ್ತಾಗಿದೆ. ಸೋನ್ ಪಾಪಡಿ ತಯಾರಿಸೋದಕ್ಕೆ ಆಹಾರ ಸುರಕ್ಷತಾ ಮಾನದಂಡವನ್ನು ನೀವು ಉಲ್ಲಂಘನೆ ಮಾಡಿದ್ದೀರಿ ಅಂಥೇಳಿ ಪತಂಜಲಿಯ ಯಾರು ಇದನ್ನೆಲ್ಲ ತಯಾರು ಮಾಡಿದ್ರೋ ಅಂಥವ್ರಿಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ಕೊಟ್ಟಿದೆ ಉತ್ತರಾಖಂಡ್ನ ಕೋರ್ಟ್. ಕಂಪನಿಯ ಸಹಾಯಕ ಜನರಲ್ ಮ್ಯಾನೇಜರ್ ಸೇರಿದಂತೆ 3 ಜನರಿಗೆ ಶಿಕ್ಷೆಯಾಗಿದೆ. ಅಭಿಷೇಕ್ ಕುಮಾರ್ಗೆ 6 ತಿಂಗಳ ಜೈಲು, 25,000 ರೂಪಾಯಿ ದಂಡ. ಅಜಯ್ ಜೋಶಿಗೆ 6 ತಿಂಗಳ ಜೈಲು, 10,000 ರೂಪಾಯಿ ದಂಡ. ಅಂಗಡಿ ಮಾಲೀಕ ಲೀಲಾಧರ್ ಪಾಠಕ್ 6 ತಿಂಗಳ ಜೈಲು, 5,000 ರೂಪಾಯಿ ದಂಡ. ಆಹಾರ ಸುರಕ್ಷತೆ ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಈ ಶಿಕ್ಷೆಯನ್ನು ಕೋರ್ಟ್ ಕೊಟ್ಟಿದೆ. ಪ್ರಕರಣ ಏನು ಅಂತ ನೋಡಿದ್ರೆ ನೋಡಿ, ಪತಂಜಲಿ ಏಲಕ್ಕಿ ಸೋನ್ ಪಾಪಡಿ ಗುಣಮಟ್ಟದಿಂದ ಕೂಡಿಲ್ಲ ಅಂಥೇಳಿ ಒಂದು ಆರೋಪ ಬರುತ್ತೆ. ಸೆಪ್ಟೆಂಬರ್ 17, 2019 ಪತಂಜಲಿ ಏಲಕ್ಕಿ ಸೋನ್ ಪಾಪಡಿ ಮಾದರಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಪಿಥೋರ್ಗಢ್ ಇಲ್ಲಿನ ಬೇರಿನಾಗ್ ಪಟ್ಟಣದ ಅಂಗಡಿಯಿಂದ ಇದರ ಮಾದರಿ ಕಲೆಕ್ಟ್ ಮಾಡಲಾಗುತ್ತೆ. ಹೌದಾ, ಇದ್ರದ್ದು ಗುಣಮಟ್ಟ ಚೆನ್ನಾಗಿಲ್ವಾ? ಪತಂಜಲಿ ಸೋನ್ ಪಾಪಡಿ, ಪತಂಜಲಿದು ಹನಿನೂ ಅದೇ ಥರ ಆಯಿತು. ಇನ್ನೊಂದು ಕಡೆ ಪತಂಜಲಿ ಅಲೋಪತಿ ವೈದ್ಯ ಕ್ರಮದ ಕುರಿತಾಗಿ ತಪ್ಪಾಗಿ ಪ್ರಚಾರ ಮಾಡಿ ತಪ್ಪಾಗಿ ಅದ್ರ ಬಗ್ಗೆ ಮಾತನಾಡಿ, ಅಂದರೆ ಇಂಗ್ಲೀಷ್ ಮೆಡಿಸಿನ್ ಸರಿ ಇಲ್ಲ, ಕೋವಿಡ್ ಟೈಮಲ್ಲಿ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡವರೇ ಡಾಕ್ಟರ್ ಸತ್ತೋಗ್ತಾ ಇದ್ದಾರೆ, ನಮ್ಮ ಕೊರೋನಿಲ್ ತೊಗೊಳ್ಳಿ ಅಂಥೇಳೆಲ್ಲ ಪ್ರಚಾರ ಮಾಡಿದ್ರಲ್ಲ, ಇದ್ರ ಬಗ್ಗೆನೂ ಚೀಮಾರಿ ಆಯಿತು. ದೇಶದ ಪತ್ರಿಕೆಗಳಲ್ಲಿ ಸಾರಿ ಕೇಳಬೇಕು ರಾಮದೇವ್ ಅಂಥೇಳಿ ಇದೇ ಯೋಗ ಗುರುಗೆ ಚೀಮಾರಿ ಹಾಕಿತ್ತು ಕೋರ್ಟ್. ಸಾರಿ ಕೇಳಿದ್ದು ಕೂಡ ಆಗಿದೆ. ಈಗ ನೋಡಿದ್ರೆ ಸೋನ್ ಪಾಪಡಿ ಕೂಡ ಚೆನ್ನಾಗಿಲ್ಲ ಪತಂಜಲಿಯದ್ದು ಅಂತ ಬಂದಿದೆ. ಇದರ ಮಾದರಿ ಸಂಗ್ರಹ ಮಾಡ್ಕೊಳ್ತಾರೆ. ಮಾಡಿಕೊಂಡ ಮೇಲೆ ಚೆಕ್ ಎಲ್ಲ ಆಯಿತು, ಅದರದ್ದು ರಿಪೋರ್ಟ್ ಕೂಡ ಬಂತು. ಪಿಥೋರ್ಗಢ್ನ ಬೇರಿನಾಗ್ ಪಟ್ಟಣದ ಅಂಗಡಿಯಿಂದ ಮಾದರಿ ಕಲೆಕ್ಟ್ ಮಾಡಿದರು. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಈ ಸೋನ್ ಪಾಪಡಿ ಪರೀಕ್ಷೆ ಮಾಡಲಾಯಿತು. ಪರೀಕ್ಷೆ ಮಾಡಿದ ಮೇಲೆ ಪತಂಜಲಿ ಸೋನ್ ಪಾಪಡಿ ಇದೆಯಲ್ಲ, ಇದು ಕಳಪೆ ಗುಣಮಟ್ಟ, ಇದು ಒಳ್ಳೆ ಗುಣಮಟ್ಟದಿಂದ ಕೂಡಿಲ್ಲ ಅಂಥೇಳಿ ಪ್ರೂವ್ ಆಗುತ್ತೆ. 2021ರಲ್ಲಿ ಪತಂಜಲಿ ಸೋನ್ ಪಾಪಡಿ ಗುಣಮಟ್ಟದ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿತ್ತು. ಇದು ಗೊತ್ತಾದ ಮೇಲೆ ಪತಂಜಲಿಯದ್ದು ಒಂದೊಂದೇ ಪ್ರಾಡಕ್ಟ್ನ ಹಣೆ ಬರಹ ಇದೀಗ ಈ ಥರ ಬಯಲಾಗ್ತಾ ಇದೆ. ಈಗ ಇದನ್ನು ಯಾರು ಈ ಸೋನ್ ಪಾಪಡಿ ತಯಾರು ಮಾಡಿದ್ರು, ಮ್ಯಾನೇಜರ್ ಕೂಡ ಸೇರಿ ಟೋಟಲ್ 3 ಜನರಿಗೆ ಜೈಲು ಶಿಕ್ಷೆ ಪ್ಲಸ್ ದಂಡ ಎರಡನ್ನು ಕೂಡ ಕೋರ್ಟ್ ಹಾಕಿದೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸಂತೋಷ್ ರಾಥೋಡ್, ಏನಿದು ಪತಂಜಲಿ ಸೋನ್ ಪಾಪಡಿ ಗುಣಮಟ್ಟದ ಕಥೆ? ಜೈಲು ಶಿಕ್ಷೆ ಆಗಿದೆ ಅಂದರೆ ಜನ ಇನ್ನೇನು ನಂಬಬೇಕು, ಏನು ನಂಬಕ್ಕೆ ಬಾಕಿ ಉಳಿದಿದೆ ಅಂತ? ರಮಾಕಾಂತ್, ಈಗಾಗಲೇ ಪತಂಜಲಿಯ 14 ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಿ ಉತ್ತರಾಖಂಡದಲ್ಲಿ ನಿರ್ಧಾರವನ್ನು ಮಾಡಲಾಗಿತ್ತು. ಸರ್ಕಾರ ಈಗಾಗಲೇ 14 ಪತಂಜಲಿಯ ಬ್ರ್ಯಾಂಡ್ಗಳನ್ನು ಈಗಾಗಲೇ ನಿಷೇಧ ಮಾಡಿ ಪತಂಜಲಿಗೆ ಶಾಕನ್ನು ಕೊಟ್ಟಿತ್ತು. ಪತಂಜಲಿಗೆ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದು ಶಾಕ್ಗಳು ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಯಾವ ಆಹಾರ ಪದಾರ್ಥಗಳನ್ನು ಅದು ತಯಾರಿ ಮಾಡಿ ಮಾರಾಟವನ್ನು ಮಾಡ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದೆಡೆಯಲ್ಲಿ ಕೊರೋನಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ಏನು ತಯಾರಿ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು, ಅದಕ್ಕೂ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಈಗ ಸೋನ್ ಪಾಪಡಿ ಬಹಳಷ್ಟು ಮಕ್ಕಳು ಇಷ್ಟಪಟ್ಟು ಇದನ್ನು ತಿಂತಾರೆ. ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹಬ್ಬ ಹರಿದಿನಗಳು, ದೀಪಾವಳಿ ಹಬ್ಬದಿಂದ ಹಿಡಿದುಕೊಂಡು ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ಬಾಯಿ ಸಿಹಿ ಮಾಡೋದಕ್ಕೆ ಅಂತ ಈ ಸಿಹಿ ತಿಂಡಿಯನ್ನು ಬಳಸಲಾಗ್ತಾ ಇತ್ತು. ಪತಂಜಲಿ ಕೂಡ ಇದನ್ನು ಬಹಳಷ್ಟು ಹೇಳ್ಕೊಂಡು ತಿರುಗಾಡ್ತಾ ಇತ್ತು. ಆದರೆ ಇದೇ ಒಂದು ಸಿಹಿ ತಿಂಡಿ ಏನಿದೆ, ಈ ಸಿಹಿ ತಿಂಡಿ ಗುಣಮಟ್ಟದಿಂದ ಕೂಡಿಲ್ಲ, ಗುಣಮಟ್ಟವಾಗಿಲ್ಲ. ಅದೇ ರೀತಿಯಾಗಿ ಇದರಲ್ಲಿ ಕೆಲವು ಕಲಬೆರಕೆಗಳು ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರುತ್ತೆ. ಸೆಪ್ಟೆಂಬರ್ನಲ್ಲಿ 2019ರಲ್ಲಿ ಒಂದು ಆರೋಪ ಕೇಳಿಬರುತ್ತೆ. ಈ ಆರೋಪದ ಹಿನ್ನೆಲೆಯಲ್ಲಿ ಅಲ್ಲಿ ಪಿಥೋರ್ಗಢ್ನ ಬೇರಿನಾಗ್ನ ಒಂದು ಅಂಗಡಿಯಿಂದ
ಕೆಲವು ಸಿಹಿ ತಿಂಡಿಯ ಗುಣಮಟ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಮಾದರಿಗಳನ್ನು ಸಂಗ್ರಹಣೆ ಮಾಡಲಾಗತ್ತೆ. ಅದಾದ ಬಳಿಕ ಅದನ್ನು ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಕಳಿಸಲಾಗತ್ತೆ. ಒಂದು ಲ್ಯಾಬ್ನಲ್ಲಿ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಾಗತ್ತೆ. ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ 2021ಕ್ಕೆ ಅದರ ರಿಸಲ್ಟ್ಗಳು ಕೂಡ ಹೊರಬರುತ್ತೆ. ರಿಸಲ್ಟ್ನಲ್ಲಿ ಇಲ್ಲ ಪತಂಜಲಿಯ ಈ ಒಂದು ಸೋನ್ ಪಾಪಡಿ ಏನಿದೆ ಇದು ಗುಣಮಟ್ಟದಿಂದ ಕೂಡಿಲ್ಲ, ಆಹಾರ ಕಾಯ್ದೆಯ ಅಡಿಯಲ್ಲಿ ನಾವು ಏನೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕು ಆ ಮಾನದಂಡಗಳನ್ನು ಸರಿಯಾಗಿ ಅನುಸರಿಸಲಾಗಿಲ್ಲ, ಅದೇ ರೀತಿಯಾಗಿ ಇದು ಆರೋಗ್ಯಕ್ಕೂ ಕೂಡ ಹಾನಿಕಾರಕ ಅನ್ನುವಂತಹ ಅಂಶ ಬೆಳಕಿಗೆ ಬರುತ್ತೆ. ಯಾವಾಗ ಈ ಅಂಶ ಬೆಳಕಿಗೆ ಬಂದಿತ್ತು 2021ರಲ್ಲೇ ಪತಂಜಲಿಯ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಉತ್ತರಾಖಂಡದ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗುತ್ತೆ. ಇನ್ನು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಕೋರ್ಟ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ 3 ಜನರಿಗೆ ಶಿಕ್ಷೆಗೆ ಒಳಪಡಿಸಿದೆ. ಆದರೆ ಪ್ರಮುಖವಾಗಿ ನಾವು ನೋಡಿದಾಗ ಇದರಿಂದ ಏನೆಲ್ಲ ಒಂದು ಡ್ಯಾಮೇಜ್ಗಳಾಗಿದೆ, ಏನೆಲ್ಲ ಒಂದು ದುಷ್ಪರಿಣಾಮಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಮಾತನಾಡ್ತಾ ಇಲ್ಲ. ದುಷ್ಪರಿಣಾಮ ಏನೇನಾಯಿತು, ಇದರಿಂದ ಯಾರ್ಯಾರಿಗೆ ಸಮಸ್ಯೆ ಆಯಿತು, ಇದರ ಬಗ್ಗೆಯೂ ಕೂಡ ಇನ್ಮೇಲೆ ತನಿಖೆ ಆಗುವಂತಹ ಒಂದು ಕೆಲಸ ಕೂಡ ಆಗಬೇಕಾಗತ್ತೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.